ಅಂದ್ರೆ ಈ ವಿಚಾರವಾಗಿ ಫಿರ್ಯಾದಿದಾರ ಏನೂ ಹೇಳಲಿಲ್ಲ, ಹೇಳದೇ ಇರತಕ್ಕಂಥದ್ದು ಅಲ್ಲಿ ಉಲ್ಲೇಖ ಆಗಿದೆ. ಕಾರಣ ಏನು ಅಂದ್ರೆ ಹಣ ಮತ್ತು ಅಧಿಕಾರವನ್ನು ಹೊಂದಿರತಕ್ಕಂತ ಕೆಲವು ವ್ಯಕ್ತಿಗಳನ್ನ ರಕ್ಷಣೆ ಮಾಡಬೇಕು ಅನ್ನತಕ್ಕಂಥ ಏಕೈಕ ಉದ್ದೇಶದಿಂದ SIT ಇರತಕ್ಕಂಥ ಕೆಲವು ಅಧಿಕಾರಿಗಳು ಈ ಒಂದು ಹೇಳಿಕೆಗಳನ್ನು ಪಡೆದು ಆ ಮೂಲಕ ಈ ಪೊಲೀಸ್ ರಿಪೋರ್ಟ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಇಲ್ಲೊಂದು ಪ್ರಶ್ನೆ ಉದ್ಭವಿಸುತ್ತೆ, ಇದು ಪೊಲೀಸ್ ರಿಪೋರ್ಟೋ, ಕಂಪ್ಲೇಂಟ್ ರಿಪೋರ್ಟೋ, ಚಾರ್ಜ್ ಶೀಟೋ ಅನ್ನತಕ್ಕಂಥದ್ದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಒಂದು ನ್ಯಾಯಾಲಯದಲ್ಲಿ ಅವರು ಚಾರ್ಜ್ ಶೀಟ್ ಅಂತಾರೆ, ಮತ್ತೊಂದು ನ್ಯಾಯಾಲಯದಲ್ಲಿ ಕಂಪ್ಲೇಂಟ್ ರಿಪೋರ್ಟ್ ಅಂತ ಹೇಳ್ತಾರೆ. ಅದು ಯಾವುದು ಅನ್ನೋದು SITಗೆ ಸ್ಪಷ್ಟ ಇಲ್ಲ. ಮತ್ತೆ ಈ ಹೊಸ BNSS 215 ಅಡಿಯಲ್ಲಿ ಇರತಕ್ಕಂಥ ಅಂಶಗಳ ದುರುಪಯೋಗ ಆಗ್ತಾ ಇದೆ. ಇದರ ಆಧಾರದ ಮೇಲೆ ಚಿನ್ನಯ್ಯನ ಮೇಲೆ ಕ್ರಮ ಜರುಗಿಸಲು ಸಾಧ್ಯವೇ ಇಲ್ಲ ಅನ್ನತಕ್ಕಂಥದ್ದು ನನ್ನ ಅನುಭವದ ಮಾತು. ಜೊತೆಗೆ ಚಿನ್ನಯ್ಯ ಮತ್ತಿತರ 5 ಜನರ ಮೇಲೆ ಏನು ಮಾಧ್ಯಮಗಳಲ್ಲಿ ಹೀಗೆ ಇಷ್ಟರಲ್ಲಿ ಅರೆಸ್ಟ್ ಆಗ್ಬಿಡ್ತಾರೆ, ನಾಳೆ ಅರೆಸ್ಟ್ ಆಗ್ಬಿಡ್ತಾರೆ, ನಾಡಿದ್ದು ಅರೆಸ್ಟ್ ಆಗ್ಬಿಡ್ತಾರೆ ಅಂತ ಏನು ಗುಲ್ಲು ಎಬ್ಬರಿಸ್ತಾ ಇದ್ದಾರೆ, ಅದು ವಾಸ್ತವಿಕವಾಗಿ ಸರಿಯಾದುದಲ್ಲ. ಆ ರೀತಿ ಮಾಡಕ್ಕಾಗಲ್ಲ. ಅದಕ್ಕೆ ಬೇರೆ ಕಾನೂನಲ್ಲಿ ಅವಕಾಶ ಇಲ್ಲ. ಅದಕ್ಕೆ ಬೇರೆ ಒಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಆದ ಮೇಲೆ ಇವೆಲ್ಲ ನಡಿಬೇಕು. ಬಂಧನ ಮಾಡಕ್ಕೆ ಸಾಧ್ಯ ಇಲ್ಲ, ಕಾಗ್ನೈಸೆನ್ಸ್ ತಗೊಳ್ಳಕ್ಕೂ ಸಾಧ್ಯ ಇಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, ಫಿರ್ಯಾದುದಾರರು ಆರೋಪಿಗಳಾದ ಸಂದರ್ಭದಲ್ಲಿ ಕಾಗ್ನೈಸೆನ್ಸ್ ತಗೊಳ್ಳೋಕ್ಕೂ ಮುಂಚಿತವಾಗಿ, ಸೆಷನ್ಸ್ ಕೋರ್ಟ್ಗೆ ಕೇಸ್ ಕಮಿಟ್ ಆಗಕ್ಕೆ ಮುಂಚಿತವಾಗಿ ನ್ಯಾಯಮೂರ್ತಿಗಳು ವಾದವನ್ನ ಕಡ್ಡಾಯವಾಗಿ ಆಲಿಸಲೇಬೇಕು. ಕಾರಣ ಫಿರ್ಯಾದಿ ಆರೋಪಿ. ಬೇರೆ ಪ್ರಕರಣಗಳಲ್ಲಿ ಅದು ಸಾಧ್ಯ ಇಲ್ಲ. ಚಾರ್ಜ್ ಮಾಡುವಾಗ ನಾವು ಆರ್ಗ್ಯುಮೆಂಟ್ ಬಿಫೋರ್ ಚಾರ್ಜ್ ಮಾಡ್ತೀವಿ, 2 years ಬಿಫೋರ್ ಚಾರ್ಜ್ ಮಾಡ್ತೀವಿ. ಕಾಗ್ನಿಷನ್ಸ್ ಸ್ಟೇಜಲ್ಲಿ ಬಹುತೇಕ ಆರ್ಗ್ಯುಮೆಂಟ್ಸ್ ಇರಲ್ಲ. ಆದರೂ ಇದು ವಿಶೇಷವಾದ ಪ್ರಕರಣ ಆಗಿರೋದ್ರಿಂದ ಫಿರ್ಯಾದಿಯೇ ಆರೋಪಿ ಆಗಿರುವ ಕಾರಣ ವಾದಗಳನ್ನು ಕೇಳಿಯೇ ಅವರು ಕಾಗ್ನಿಷನ್ಸ್ ಅನ್ನು ತಗೋಬೇಕಾಗುತ್ತೆ. ಈ ಪ್ರೊಸೀಜರ್ ಯಾವುದೂ ನಡೆದಿಲ್ಲ. ಈ ಪ್ರೊಸೀಜರ್ ಬ್ರೇಕ್ ಆಗಿದೆ. ಅಂದರೆ ಈ ನಿಯಮಗಳು ನಡಿಬೇಕಾಗಿತ್ತು, ಅದು ನಡೆಯದೆ ಅವರು ಬೇರೆ ತರಹದ ಪ್ರಕ್ರಿಯೆಗಳಿಗೆ ಮುಂದಾಗಿದೆ. ಈಗ ಕಾಗ್ನಿಷನ್ಸ್ ಸ್ಟೇಜ್ ಅಲ್ಲಿ ಇದೆ. ಆದ್ರೆ SIT ವರದಿ ನ್ಯಾಯಾಲಯದ ದಿಕ್ಕನ್ನ ತಪ್ಪಿಸ್ತಾ ಇದೆ. ಆದ್ದರಿಂದ ಈ ವರದಿ ಇಟ್ ಈಸ್ ಅನ್ಸಸ್ಟೈನಬಲ್, ಇಟ್ ಈಸ್ ಟೈಂಟೆಡ್, 100% ಇಟ್ ಇಸ್ ಟೈಂಟೆಡ್, ಫುಲ್ ಆಫ್ ಲೈಸ್, ಕನ್ಕಾಕ್ಷನ್ಸ್, ಫ್ಯಾಬ್ರಿಕೇಶನ್ಸ್, ಕ್ರಿಯೇಷನ್ಸ್. ಸರ್, ನಿಮ್ಮ ವಿಶ್ಲೇಷಣೆ ಕೊಡ್ತಿರ್ಬೇಕಾದ್ರೆ ನನಗೊಂದು ನೆನಪಾಯ್ತು. 2012-13 ದೆಹಲಿಯಲ್ಲಿ ನಿರ್ಭಯ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಪ್ರಕರಣ. ಆ ಸಂದರ್ಭದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನ್ಯಾಯಮೂರ್ತಿ ವರ್ಮಾ ಅವರ ಒಂದು ಸಮಿತಿ ರಚನೆ ಆಯಿತು. ಆ ಸಮಿತಿ ಸ್ಪಷ್ಟವಾಗಿ ಹೇಳಿದೆ, ರೇಪ್ ಅಂಡ್ ಮರ್ಡರ್ ಪ್ರಕರಣದಲ್ಲಿ ನೀವು ಯಾವ ಥರ ತನಿಖೆ ಮಾಡಬೇಕು ಅಂತ ಹೇಳಿ ಒಂದು ಮಾರ್ಗಸೂಚಿ ಇದೆ, ಒಂದು ಗೈಡ್ಲೈನ್ಸ್ ಇದೆ. ಆ ಮಾರ್ಗಸೂಚಿಗಳು ಇಲ್ಲಿ ಪ್ರಾಕ್ಟಿಕಲ್ ಆಗಿದೆಯಾ ಸರ್? ಥ್ಯಾಂಕ್ ಯು ಸಾಹಿಲ್, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ನೋಡಿ, 2012-13 ಅವಧಿಯಲ್ಲಿ ನವದೆಹಲಿಯ ನಿರ್ಭಯ ಗ್ಯಾಂಗ್ ರೇಪ್ ಮತ್ತು ಮರ್ಡರ್ ಪ್ರಕರಣದಲ್ಲಿ ಅಲ್ಲಿನ ತನಿಖಾಧಿಕಾರಿಗಳು ತನಿಖೆಯನ್ನ ಸಮಂಜಸವಾಗಿ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಭಾರತ ಸರ್ಕಾರ ಜಸ್ಟಿಸ್ JS ವರ್ಮಾರವರ ಸಮಿತಿಯನ್ನು ನೇಮಿಸಿತು. ಆ ಸಮಿತಿ ಇಂತಹ ಲೈಂಗಿಕ ಪ್ರಕರಣಗಳಲ್ಲಿ, ಲೈಂಗಿಕ ಅಪರಾಧದ ಪ್ರಕರಣಗಳಲ್ಲಿ ಯಾವ ರೀತಿ ತನಿಖೆ ಮಾಡಬೇಕು ಅನ್ನತಕ್ಕಂಥ ಮಾರ್ಗಸೂಚಿಗಳನ್ನು ನೀಡಿದೆ. ಇದು ನಿಮಗೂ ಹೋಗ್ತಿದೆ, ಈಗ ತಾವು ಉಲ್ಲೇಖ ಮಾಡಿದ್ರಿ, ನನ್ನ ಅನುಭವದಲ್ಲೂ ಹದಿದೆ. ಆದರೆ ಆ ಮಾರ್ಗಸೂಚಿಗಳು ಯಾವುದನ್ನೂ SIT ಈ ಪ್ರಕರಣದಲ್ಲಿ ಅಳವಡಿಸಿಕೊಂಡಿಲ್ಲ, ಪರಿಗಣಿಸಲೇ ಇಲ್ಲ. ಅವರು ಒಂದೇ ಒಂದು ಅಂಶವೂ ಕೂಡ ಪರಿಗಣಿಸಲೇ ಇಲ್ಲ. ಮೂಗಿನ ನೇರಕ್ಕೆ ಪ್ರಕರಣವನ್ನು ತಗೊಂಡೋಗಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೀನಿ, ಕ್ರೈಮ್ ನಂಬರ್ 39/2025 ಆಫ್ ಧರ್ಮಸ್ಥಳದ ಪ್ರಕರಣದ ಸುತ್ತಲೇ ಗಿರಿಕಿ ಹೊಡೆದಿದ್ದಾರೆ. ಆದ್ರೆ ಸರ್ಕಾರಿ ಆದೇಶದಲ್ಲಿ ಕಳೆದ 20 ವರ್ಷಗಳಲ್ಲಿ ಧರ್ಮಸ್ಥಳದ ಗ್ರಾಮ ಮತ್ತು ಸುತ್ತಮುತ್ತಲು ನಡೆದಿರ್ತಕ್ಕಂಥ ಅಪರಾಧಿಕ ಕೃತ್ಯಗಳ ಬಗ್ಗೆ ತನಿಖೆ ಮಾಡಬೇಕು ಅಂತಿದೆ. ಅಂಡ್ SIT ಇಸ್ ಎ ಪೊಲೀಸ್ ಸ್ಟೇಷನ್. ಅವ್ರೆ NCR ಮಾಡಬಹುದು, FIR ಮಾಡಬಹುದು, ಠಾಣೆ ದರ್ಜೆಯ ಪವರ್ ಕೊಡಲಾಗಿದೆ, ಎಲ್ಲಾ ತನಿಖೆಗಳನ್ನ ಮಾಡಬಹುದು, ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಬಹುದು. ಮಾಮೂಲಿ ಈ ದಂಡ ಪ್ರಕ್ರಿಯಾ ಸಂಹಿತೆಯ ಅಥವಾ BNSSನ ಪೊಲೀಸ್ ಸ್ಟೇಷನ್ನ ಕಾರ್ಯವೈಖರಿ ಹೇಗಿದೆಯೋ ಅದೇ ಕಾರ್ಯವೈಖರಿ SIT ಕೊಡಲಾಗಿದೆ. ಆದರೂ ಸಹ ಕಳೆದ 20 ವರ್ಷಗಳಿಂದ ಅಲ್ಲಿ ಆಗಿರ್ತಕ್ಕಂಥ
ಕೊಲೆ, ಅಪಹರಣ, ಅತ್ಯಾಚಾರ ಇತ್ಯಾದಿ ಯಾವ ಒಂದು ಪ್ರಕರಣದ ತನಿಖೆಯೂ ಆಗಿಲ್ಲ, ಯಾವೊಂದು ಪ್ರಕರಣದ FIR ಆಗಿಲ್ಲ, ಯಾವೊಂದು ಪ್ರಕರಣದ NCR ಆಗಿಲ್ಲ. ಜನಗಳು ಹೋಗಿ ವರದಿ ಕೊಟ್ಟಿದ್ದಾರೆ, ದಾಖಲೆ ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ಬೆದರಿಸಿ ಓಡಿಸಿದ್ದಾರೆ, ಸಾಕ್ಷಿಗಳಿಗೆಲ್ಲ ಇಂಟಿಮಿಡೇಷನ್ ಮಾಡಿದ್ದಾರೆ, ಆಮಿಷ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ನನ್ನ ಕೃಷ್ಣರ ಜಯಂತು ಕರ್ನಾಟಕದ ಮಾನ್ಯ ರಾಜ್ಯಪಾಲರಿಗೆ, ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಯವರಿಗೆ, DGP ಅವರಿಗೆ ಇತ್ಯಾದಿಯವರಿಗೆ ಕಾನೂನು ಪ್ರಕಾರ ಸ್ಯಾಂಕ್ಷನ್ ಕೇಳಿ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಅದು ಜಾರಿಯಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದು ಸೂಕ್ತ ಕ್ರಮಕ್ಕಾಗಿ ರವಾನೆಯೂ ಆಗಿದೆ. ಆದರೂ ಸಹ ಕರ್ತವ್ಯ ನಿರ್ಲಕ್ಷ್ಯ, ಅಜಾಗರೂಕತೆ, ಕಾನೂನು ಬಾಹಿರ ಎಲ್ಲವೂ ಈ ಕಂಪ್ಲೇಂಟ್ ರಿಪೋರ್ಟ್ ಅಲ್ಲಿ ಎದ್ದು ಕಾಣ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.